ರಿಲೀಸ್ ಆಗೋದಕ್ಕೂ ಮುಂಚೆ ಈ ಒಂದು ಸಿನಿಮಾಗೆ ತುಂಬಾ ಹೈಪ್ ಇತ್ತು. ಟ್ರೈಲರ್, ಟೀಸರ್ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದೇ ಟ್ರೆಂಡಿಂಗ್ ನಲ್ಲಿ ಇತ್ತು. ಸ್ಪೆಷಲಿ ರಣವೀರ್ ಸಿಂಗ್ ಮಾಸ್ ಅವತಾರ ನೋಡಿ ಫ್ಯಾನ್ಸ್ ಗಳು ತುಂಬಾ ಎಕ್ಸೈಟ್ ಆಗಿದ್ರು. ಅದಕ್ಕೆ ರಿಸಲ್ಟ್ ಏನು ಅಂದ್ರೆ ಫಸ್ಟ್ ಡೇ ಇಟ್ ಸೆಲ್ಫ್ ಹಿಸ್ಟ್ರಿ ಕ್ರಿಯೇಟ್ ಮಾಡಿದೆ. ಸೊ ಗೈಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ರಣವೀರ್ ಸಿಂಗ್ ನಟನೆಯ ದುರಂಧರ್ ಸಿನಿಮಾದ ಕಲೆಕ್ಷನ್ ಬಗ್ಗೆ ತಿಳ್ಕೊಂತಾ ಇದೀವಿ. ಸಿನಿಮಾ ರಿಲೀಸ್ ಆಗಿ 3 ದಿನ ಕಳೆದಿದೆ. ಡೇ 1 ಓಪನಿಂಗ್ ಅಲ್ಲೇ ಸಿನಿಮಾ 145 ಕೋಟಿಷ್ಟು ಕಲೆಕ್ಷನ್ ಮಾಡಿದೆ. ಇದು ಸಿಂಪಲ್ ಲೆವೆಲ್ ಓಪನಿಂಗ್ ಅಲ್ಲ, ಬ್ಲಾಕ್ ಬಸ್ಟರ್ ಲೆವೆಲ್ ಓಪನಿಂಗ್. ಮಾರ್ನಿಂಗ್ ಇಂದ ನೈಟ್ ವರೆಗೂ ಶೋಸ್ ಆಲ್ಮೋಸ್ಟ್ ಹೌಸ್ಫುಲ್. ಡೇ 2 ಕಲೆಕ್ಷನ್ ಗೆ ಬಂದಾಗ ನ್ಯಾಚುರಲಿ ಸ್ವಲ್ಪ ಡ್ರಾಪ್ ಆಯಿತು. ಬಟ್ ಸ್ಟಿಲ್ ಸಿನಿಮಾ ಸ್ಟ್ರಾಂಗ್ ಹೋಲ್ಡ್ ನ ಮೇಂಟೈನ್ ಮಾಡಿದೆ. ಅಂದ್ರೆ 80 ಕೋಟಿಯಷ್ಟು ಕಲೆಕ್ಷನ್ ಮಾಡಿರುವಂತದ್ದು 2ನೇ ದಿನಕ್ಕೆ. ಇದು ಆಲ್ರೆಡಿ ಪ್ರೂವ್ ಮಾಡಿದೆ ಸಿನಿಮಾಗೆ ಸ್ಟ್ರಾಂಗ್ ವರ್ಡ್ ಆಫ್ ಮೌತ್ ಅಂದ್ರೆ ಇದೆ ಅಂತ. ಇವತ್ತು ಡೇ 3 ಹಾಫ್ ಡೇ ಕಲೆಕ್ಷನ್ ಇಟ್ ಸೆಲ್ಫ್ 43 crores. ಈವ್ನಿಂಗ್ ಶೋಸ್ ಹಾಗೂ ನೈಟ್ ಶೋಸ್ ಜೊತೆ ಇದು ಈಸಿಯಾಗಿ 70+ crores ಅಷ್ಟು ಈ ದಿನ ರೀಚ್ ಆಗಬಹುದು. ವೀಕೆಂಡ್ ಅಡ್ವಾಂಟೇಜ್ ಇಂದ ನಂಬರ್ಸ್ ಇನ್ನು ಬೂಸ್ಟ್ ಆಗಬಹುದು. ಸೊ ಟೋಟಲ್ ಇಂಡಿಯಾ ಕಲೆಕ್ಷನ್ ಜಸ್ಟ್ 3 ಡೇಸ್ ಅಲ್ಲಿ ಅರೌಂಡ್ 271 crores ಅಷ್ಟು ದುರಂಧರ್ ಸಿನಿಮಾ ಕಲೆಕ್ಷನ್ ಮಾಡಿದೆ. ಇದು ರಿಯಲಿ ಮ್ಯಾಸಿವ್ ಪರ್ಫಾರ್ಮೆನ್ಸ್. ಆಲ್ರೆಡಿ ಸೂಪರ್ ಹಿಟ್ ಸಾಂಗ್ ಕ್ರಾಸ್ ಮಾಡಿದೆ. ಬ್ಲಾಕ್ ಬಸ್ಟರ್ ಡೈರೆಕ್ಷನ್ ಗೆ ಹೋಗ್ತಾ ಇದೆ. ಪಬ್ಲಿಕ್ ರೆಸ್ಪಾನ್ಸ್ ನೋಡಿದ್ರೆ ಆಕ್ಷನ್ ಸೀನ್ಸ್ ಹೈಲೈಟ್, ಬಿಜಿಎಂ ಗೂಸ್ ಬಂಪ್ಸ್, ಹೀರೋ ಎಲಿವೇಶನ್ ಫುಲ್ ಮಾಸ್, ಫ್ಯಾನ್ಸ್ ಥಿಯೇಟರ್ ಅಲ್ಲಿ ವಿಸಲ್ ಸೆಲೆಬ್ರೇಷನ್ ಫುಲ್ ಸ್ವಿಂಗ್ ಅಲ್ಲಿ ಇದೆ. ಈಗ ಆಲ್ರೆಡಿ 271 crores ರೀಚ್ ಆಗಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ 2-3 ದಿನಗಳಲ್ಲಿ 350 ಕೋಟಿಯಷ್ಟು ರೀಚ್ ಆದ್ರೂ ಆಗ್ಬಹುದು. ಲಾಂಗ್ ರನ್ ಅಲ್ಲಿ 500 ಕೋಟಿ ಕ್ಲಬ್ ಎಂಟರ್ ಆಗುವ ಚಾನ್ಸಸ್ ತುಂಬಾ ಇದೆ. ನಿಮ್ಮ ಒಪಿನಿಯನ್ ಏನು? ಈ ಒಂದು ಸಿನಿಮಾ ಬ್ಲಾಕ್ ಬಸ್ಟರ್ ಅಥವಾ ಇಂಡಸ್ಟ್ರಿ ಹಿಟ್? ಐ ಹೋಪ್ ನಿಮಗೆ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ. ಇನ್ಫಾರ್ಮೇಟಿವ್ ಆಗಿದ್ರೆ ಈ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಬಾಯ್.